ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಲಿದೆ ಈ ಒಂದು ಕಾರ್ಯಕ್ರಮ. ಬೃಹತ್ ವೇದಿಕೆಗೆ ಸಭಾಂಗಣದ ಮಧ್ಯಭಾಗದಿಂದ ಸಿಎಂ ಎಂಟ್ರಿ ಕೊಡುವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ರ್ಯಾಂಪ್ ವಾಕ್ಗೆ 600 ಅಡಿ ಉದ್ದದ ವಿಶೇಷವಾದಂತಹ ಸ್ಟೇಜ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜನರತ್ತ ಕೈ ಬೀಸುತ್ತಾ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳ ಆಗಮನ ಆಗುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದಕ್ಕಾಗಿ ವ್ಯವಸ್ಥೆಗಳನ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನ ಈಗಾಗಲೇ ಚೇರುಗಳೆಲ್ಲವನ್ನು ಕೂಡ ಸಜ್ಜುಗೊಳಿಸಿದ್ದಾರೆ. ವೇದಿಕೆಯು ಕೂಡ ಸಜ್ಜಾಗಿದೆ. ಮುಖ್ಯಮಂತ್ರಿಗಳ ಆಗಮನ ಹೇಗಾಗಬೇಕು ಅನ್ನೋದಕ್ಕೂ ಕೂಡ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ರ್ಯಾಂಪ್ ವಾಕ್ ಅನ್ನ ಮಾಡ್ತಾರಂತೆ. ಅದಕ್ಕೆ 600 ಅಡಿ ಉದ್ದದ ವಿಶೇಷವಾದಂತಹ ಸ್ಟೇಜ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೈಸೂರಿನಲ್ಲಿ ನಾಳೆ ಕಾಂಗ್ರೆಸ್ನ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಈ ಶಕ್ತಿ ಪ್ರದರ್ಶನಕ್ಕೆ ವಿಶೇಷವಾದಂಥ ವೇದಿಕೆಯನ್ನು ಹಾಕಿರುವಂಥದ್ದು ಇದೇ ಮೊದಲ ಬಾರಿಗೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಾದಂಥ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಈ ಒಂದು ಸಂಪೂರ್ಣವಾದಂತಹ ಬೃಹತ್ ಆದಂತಹ ವೇದಿಕೆಗೆ ಈ ಪರ್ಟಿಕ್ಯುಲರ್ ಆದಂತಹ ಸ್ಟೇಜ್ನ ಮೂಲಕವಾಗಿ ನಡ್ಕೊಂಡು ಬರುವಂತಹದ್ದು. ಅಂದರೆ ಒಟ್ಟು 600 ಅಡಿ ಉದ್ದ ಇರುವಂತಹ ಒಂದು ರ್ಯಾಂಪ್ ಸ್ಟೇಜ್ ಇದು. ಈ ಸ್ಟೇಜಿನ ಮೇಲೆ ಸಿದ್ದರಾಮಯ್ಯನವರು ವಾಕ್ ಮಾಡ್ತಾ ಎಲ್ಲರ ಹತ್ರ ಕೈ ಬೀಸ್ತಾ ವೇದಿಕೆಗೆ ಆಗಮಿಸ್ತಾರೆ. ಸಾಮಾನ್ಯವಾಗಿ ವೇದಿಕೆಯ ಹಿಂಭಾಗದಿಂದ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಹಾಕಿರುವಂತಹ ಈ ಬೃಹತ್ತಾದಂತಹ ವೇದಿಕೆಗೆ ಈ ರೀತಿಯಾದಂತಹ ರ್ಯಾಂಪ್ ಸ್ಟೇಜ್ ಏನಿದೆ ಈ ಸ್ಟೇಜ್ನ ಮೇಲೆ ನಡೆದುಕೊಂಡು ಬರ್ತಾರೆ. ಒಟ್ಟು ಇದು 600 ಅಡಿ ಉದ್ದದ ಒಂದು ರ್ಯಾಂಪ್ ಸ್ಟೇಜ್. ಈ ಒಂದು ಸ್ಟೇಜ್ನ ಮೇಲೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜೊತೆಗೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸ್ಥಳೀಯ ಶಾಸಕರು, ಜೊತೆಗೆ ಸಚಿವರಾಗಿರುವಂಥ ವೆಂಕಟೇಶ್, ಒಟ್ಟು 5 ಜನಕ್ಕೆ ಮಾತ್ರ ಪರ್ಮಿಷನ್ ಇದೆ. ಅವರು ಈ ಒಂದು ವೇದಿಕೆಗೆ ಈ ಒಂದು ರ್ಯಾಂಪ್ ಸ್ಟೇಜ್ನ ಮೂಲಕವಾಗಿ ನಡೆದುಕೊಂಡು ಬರ್ತಾ ಈ ಕಡೆ ಭಾಗದಲ್ಲಿ ಕೂತಿರುವಂತಹ ಜನರ ಹತ್ರ ಕೈ ಬೀಸ್ತಾ ವೇದಿಕೆಗೆ ಆಗಮಿಸ್ತಾರೆ. ಇಷ್ಟು ದಿನಗಳ ಕಾಲ ನಡೀತಾ ಇದ್ದಂತಹ ಸಮಾವೇಶ ಇರ್ಬೋದು ಅಥವಾ ಸಾಧನಾ ಸಮಾವೇಶ ಇರ್ಬೋದು, ಎಲ್ಲ ಸಮಾವೇಶಗಳಿಗೂ ಕೂಡ ವೇದಿಕೆಯ ಹಿಂಭಾಗದಿಂದ ಅತಿಥಿಗಳು ಬರ್ತಾ ಇದ್ರು. ಸಾಮಾನ್ಯವಾಗಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂಥ ರ್ಯಾಂಪ್ ಸ್ಟೇಜ್ ಇರ್ತಾ ಇತ್ತು. ಅಂದರೆ ವೇದಿಕೆಯ ಮಧ್ಯಭಾಗದಿಂದ ನಡೆದುಕೊಂಡು ಬಂದು ವೇದಿಕೆಗೆ ಆಗಮಿಸುವಂಥದ್ದು ಸಾಮಾನ್ಯವಾಗಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಆದರೆ ಈಗ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಾದಂಥ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ. ವೇದಿಕೆಯ ಮಧ್ಯಭಾಗದಿಂದ ವೇದಿಕೆಗೆ ಬರುವಂಥದ್ದು. ಅಲ್ಲಿಗೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅನ್ನುವಂಥದ್ದು ಬಹಳ ಕಲರ್ಫುಲ್ಲಾಗಿ ಇರಬೇಕು ಅನ್ನುವಂಥ ಉದ್ದೇಶವೂ ಕೂಡ ಈ ಒಂದು ರ್ಯಾಂಪ್ ಸ್ಟೇಜ್ನ ಇದ್ದೇ ಇರುವಂತಹ ಉದ್ದೇಶ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.